ಬದುಕಿನ ಅವಿರತವೂ ಅವಿಕ್ಷಣವೂ ಕೂಡ ಸದಾಕಾಲ ನಾವು ನಮ್ಮ ಮನದಲ್ಲಿ ಧ್ಯಾನಿಸುತ್ತಾ ಇರುವುದು ರಾಮನಾಮ ವ್ಯಾಹರಣವಲ್ಲದೆ ಅನ್ಯತ್ರ ಬೇರೆ ನಮಗೆ ಇಲ್ಲ. ಹೇಗೆಲ್ಲ ಬದುಕಿದವರು ನಾವು, ಹೇಗೆಲ್ಲ ಬದುಕು ಕಂಡವರು. ಹಿಂದಿಗಾದರೂ ಕಿಷ್ಕಿಂದೆಯ ಇಲ್ಲಿ ನಾವು ಇರಬೇಕು ಅಂತಾಗಲಿ ನಮಗಂತಹ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟುವಂತವರು, ಪರಮ ಪದವಿಯನ್ನ ಒದಗಿಸಿಕೊಡುವಂತಹ ಕೈವಲ್ಯಪತಿಯಾದ ಆ ರಘುವರನೇ ಇದ್ದಾರೆ. ಒಂದು ಕಾಲಕ್ಕೆ ಈ ಕಿಷ್ಕಿಂದೆಯನ್ನು ಆಳುತ್ತಾ ಇದ್ದವನು ವಾಲಿನಾಮಕವಾದ, ಆದರೆ ದೌಷ್ಟ್ಯ ಪ್ರವೃತ್ತಿಯಿಂದ ಮೆರೆದ ಕಾರಣದಿಂದಲಾಗಿ ರಾಮನಿಂದ ಹತನಾಗಿ ಹೋಗಬೇಕಾದ ಸನ್ನಿವೇಶ. ಆ ಬಳಿಕ ಒಳ್ಳೆಯವನೆಯಾದಂತಹ ಸುಗ್ರೀವ ಆಳ್ವಿಕೆಯನ್ನು ಮುನ್ನಡೆಯಿಸಿದ. ಆದರೆ ಮೊದಲೇ ಮಾತಿದ್ದ ಹಾಗೆ ಅಣ್ಣನಾದ ವಾಲಿಯನ್ನು ಕೊಂದು ಸುಗ್ರೀವನ ಸದ್ಯಾದ ಉಮೆಯನ್ನು ಬಿಡಿಸಿದರಾದರೆ ಸೀತೆಯನ್ನು ಮತ್ತೆ ಪ್ರಾಪ್ತಿಸುವಡೆ ನಾವೆಲ್ಲರೂ ಒದಗಿ ಬರಬೇಕು ಅನ್ನುವ ಹಾಗೆ ಆಡಿದ ರಾಘವನಿಗೆ ನಾವೆಲ್ಲರೂ ಕೂಡ ಮನ ಪೂರ್ತಿಯಾಗಿಯೇ ಕೆಲಸಕ್ಕಾಗಿ ಒದಗಿಸಿದವನು. ಶತಯೋಜನ ವಿಸ್ತಾರವಾದಂತಹ ಶರದಿಗೆ 5 ದಿವಸದಲ್ಲಿ ಸೇತುಬಂಧನವನ್ನು ಮಾಡುವಲ್ಲಿ ನಾವು ಪ್ರಮುಖ ಸ್ಥಾನೀಯರೇ ಇದ್ದೇವೆ. ಲೋಕದಲ್ಲಿ ನಮ್ಮನ್ನು ಅಶ್ವಿನಿ ಕುಮಾರಕರಾದ ಮೈಂದತ್ತಿವಿದರು, ನಾನು ಮೈಂದರಾಗೆ ನೀನು ದುವಿದ ಹಾಗೆಂದು ಅಂತೂ ರಾಘವ ಮತ್ತೆ ಹೋಗಿ ಅಯೋಧ್ಯೆಯಲ್ಲಿ ಪೀಠಾರೋಹಣ ಮಾಡಿ ತನ್ನ ಆಳ್ವಿಕೆಯನ್ನು ಮುಗಿಸಿ 11,000 ವರ್ಷಗಳ ಸುದೀರ್ಘ ಕಾಲಾವಧಿಯಾದ ಬಳಿಕ ಸರಯೂ ನದಿಯಲ್ಲಿ ಇಳಿದು ಹೋಗಬೇಕಾದ ಸನ್ನಿವೇಶವಾಯಿತು. ಆ ಹೊತ್ತಿನಲ್ಲಿ ನಾನು, ನೀನು, ಜಾಂಬವ ಹನುಮರು ಜೊತೆಯಾಗಿ ಹೋಗಿ ರಾಮಪದದಲ್ಲಿ ನಮ್ಮ ಕಣ್ಣೀರನ್ನು ಸುರಿಸುತ್ತಾ ಬೇಡಿಕೊಂಡೆವು. ರಘುವರನಿಲ್ಲದ ಎಳೆಯೊಳಗೆ ನಾವಿರುವುದೆಂತು ಎನ್ನುವ ಹಾಗೆ ಆಡಿದೆವು. ನಿನ್ನ ದಾಂತ ಪಾದಪಂಕ್ತಿಯನ್ನು ಸದಾಕಾಲ ಕಾಣಬೇಕು ಅನ್ನುವಂತ ಆಶೆಯನ್ನು ತೋಡಿಕೊಂಡಾಗ ರಾಮನೇ ನಮಗಾಡಿ ಹೋದವರು. ಇಂದಿಗೆ ಇಲ್ಲಿಯಲ್ಲ, ಮುಂದೊಂದು ಕಾಲದಲ್ಲಿ ಪ್ರತಿ ಯುಗದಲ್ಲಿಯೂ ಒದಗಿ ಬರ್ತೇನೆ ಎನ್ನುವ ಹಾಗೆ ಆಡಿದವನು. ಆದರೆ ಇಂದು ಕಿಷ್ಕಿಂಧೆಯ ಗುಹಾಂತರದಲ್ಲಿ ಉಭಯರು ಕುಳಿತು ಕಣ್ಣು
ಮುಚ್ಚಿ ರಾಮಧ್ಯಾನವನ್ನು ಮಾಡುತ್ತಾ ಇದ್ದ ಹಾಗೆ ಅಂತರಂಗದಲ್ಲಿ ಯಾವುದೋ ಒಂದು ಚೋದನೆ ಆಗುತ್ತಾ ಉಂಟಲ್ಲ. ಮಧ್ಯ